ಇವತ್ತು ನಾವು 10ನೇ ತರಗತಿಯ ಒಂದು ಪಾಠದಲ್ಲಿ ಬರುವಂಥ ಒಂದು ನಾಮಪದಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ನಾಮಪದಗಳಲ್ಲಿ ನಾವು ಯಾವ ರೀತಿ ವಿಧಗಳು ಬರ್ತವೆ, ನಾಮಪದಗಳೆಂದರೇನು, ಅದರ ವಿಧಗಳು ಮತ್ತು ಯಾವ್ಯಾವ ರೀತಿ ಭಾಗಗಳ ಬಗ್ಗೆ ಇವತ್ತು ನಾವು ಅದರಲ್ಲಿ ಸಬ್ ಪಾರ್ಟ್ಸ್ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ನಾಮಪದ ಅಂತಂದ್ರೇನು? ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವಂಥ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವಂಥ ಪದಗಳಾಗಿರಬಹುದು. ಅವುಗಳನ್ನು ನಾವೇನಂತ ಕರಿತೀವಿ? ನಾಮಪದಗಳು ಎಂದು ಕರಿತೇವೆ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳದ ಬಗ್ಗೆ ಹೇಳುವುದಾಗಿರ್ಬೋದು, ಒಂದು ಗುಂಪನ್ನು ಸೂಚಿಸುವಂತಾಗಿರ್ಬೋದು, ಅಥವಾ ಒಂದು ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ, ಒಂದು ಗಾತ್ರ, ಈ ಎಲ್ಲ ಒಂದು ಸೂಚಿಸುವಂಥ ಪದಗಳನ್ನು ನಾವೇಂತ ಕರಿತೀವಿ? ನಾಮಪದಗಳು ಎಂಬುದನ್ನಾಗಿ ನಾವು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ನಾವು ನಾಮಪದದ ವಿಧಗಳ ಬಗ್ಗೆ ನಾವು ನೋಡುವುದಾದರೆ ಅದರಲ್ಲಿ ಯಾವ್ಯಾವ ಥರ ನಾಮಪದ ವಿಧಗಳು ಬರ್ತವೆ? ಫಾರ್ ಎಕ್ಸಾಂಪಲ್, ವಸ್ತುವಾಚಕ ಅಥವಾ ನಾಮಪದ. ವಸ್ತುವಾಚಕ ನಾಮಪದ ಅಂತಂದರೆ ಏನು? ಯಾವುದೇ ವಸ್ತು ಅಥವಾ ವ್ಯಕ್ತಿ, ಪ್ರಾಣಿ ಆಗಿರ್ಬೋದು, ಸ್ಥಳಗಳಿಗೆ ಇರುವಂಥ ಒಂದು ಹೆಸರುಗಳನ್ನು ನಾವೆಂತ ಕರಿತೀವಿ? ವಸ್ತುವಾಚಕಗಳೆಂದು ಕರಿತೀವಿ. ನಾವು ವಸ್ತುವಾಚಕ ನಾಮಪದಗಳಂತಂದರೆ ಒಂದು ಸ್ಥಳ ಆಗಿರ್ಬೋದು, ಅಥವಾ ಒಂದು ಥಿಂಗ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ನಾವು ಹೇಳುವಂಥದ್ದು ಅಂತ ಇರುವಂಥ ಹೆಸರುಗಳನ್ನು ನಾವೇಂತೀವಿ? ವಸ್ತುವಾಚಕ ನಾಮಪದಗಳು ಎಂಬುದನ್ನಾಗಿ ಕರೆಯುತ್ತೇವೆ. ಅದರಲ್ಲಿ ವಸ್ತುವಾಚಕ ನಾಮಪದಗಳಲ್ಲಿ 3 ವಿಧಗಳನ್ನು ನಾವು ಕಾಣುತ್ತೇವೆ. ಅದರಲ್ಲಿ ನಾವು ರೂಢನಾಮ, ಅನಾದಿ ಕಾಲದಿಂದಲೂ ರೂಢಿಯಾಗಿ ಬಂದಿರುವಂಥ ಒಂದು ಸಾಮಾನ್ಯ ಹೆಸರುಗಳನ್ನು ನಾವು ರೂಢಿನಾಮ ಎಂದು ಕರೆಯುತ್ತೇವೆ. ಅಂದರೆ ನಮಗೆ ಹಿಂದಿನ ಕಾಲದಿಂದಲೂ ನಮಗೆ ಬಳಕೆ ರೀತಿಯಲ್ಲಿ ಬಂದಿರುವಂಥ ಒಂದು ಹೆಸರುಗಳನ್ನು ನಾವು ರೂಢಿನಾಮ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಹೆಂಗಸು ಆಗಿರ್ಬೋದು, ಗಂಡಸು, ಹುಡುಗ, ಹುಡುಗಿ, ಮಕ್ಕಳು, ಜನರು, ನದಿ, ಬೆಟ್ಟ, ಸಮುದ್ರ, ಕೆರೆ, ಹಳ್ಳ, ಹಳ್ಳಿ, ಗಿಡ, ಮರ, ಹೊಳೆ, ಇವು ಮುದುಕಿ, ಹೆಣ್ಣು, ಎಲೆ, ಅಡಿಕೆ, ಹಸು, ಎಮ್ಮೆ, ಬಳ್ಳಿ ಇತ್ಯಾದಿಗಳನ್ನು ನಾವಂತೆ ರೂಢಿನಾಮಗಳಂತ ಕರಿತೀವಿ. ನಾವು ರೂಢಿನಾಮಗಳು ಅಂದರೆ ನಿಮಗೆ ಗೊತ್ತಾಯ್ತಲ್ವಾ? ಹೆಂಗಸು ಆಗಿರ್ಬೋದು, ಗಂಡಸು ಆಗಿರ್ಬೋದು, ಹುಡುಗ, ಹುಡುಗಿ, ಮಕ್ಕಳು, ಬೆಟ್ಟ, ಗುಡ್ಡ, ಕೆರೆ, ಹಳ್ಳ, ಗಿಡ, ಮರ ಮತ್ತು ಹಣ್ಣು, ಎಲೆ, ಅಡಿಕೆ ಇವು ಹೆಸರುಗಳನ್ನು ಒಳಗೊಂಡಿರುವಂಥ ಅವುಗಳನ್ನು ರೂಢನಾಮ ಅಂತ ಕರಿತೀವಿ. ಅಂಕಿತನಾಮ, ಅಂಕಿತ ಮೀನ್ಸ್ ಹೆಸರು. ಅಂದರೆ ಫಾರ್ ಎಕ್ಸಾಂಪಲ್ ಗಣೇಶ ಆಗಿರ್ಬೋದು, ಕಾವೇರಿ, ಗಂಗಾ, ಯಮುನಾ, ಮತ್ತು ಬೆಂಗಳೂರು, ಧಾರವಾಡ, ಉಡುಪಿ, ಭಾರತ, ಕರ್ನಾಟಕ, ಹೀಗೆ ಅನೇಕ ಒಂದು ಹೆಸರುಗಳನ್ನು ನಾವಂತೆ ಅಂಕಿತ ಮೀನ್ಸ್ ಹೆಸರು. ವ್ಯವಹಾರವಾಗಿ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವಂಥ ಹೆಸರುಗಳನ್ನು ನಾವಂತೆ ಅಂಕಿತನಾಮ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡುವುದಾದರೆ ಗಣೇಶ, ಕಾವೇರಿ, ಗಂಗಾ, ರಾಮ, ರಹಿಮ, ಬೆಂಗಳೂರು, ಧಾರವಾಡ, ಉಡುಪಿ, ಭಾರತ, ಕರ್ನಾಟಕ, ಬೇವು, ಹಲಸು, ಉಪ್ಪಿಟ್ಟು, ಹೋಳಿಗೆ ಇತ್ಯಾದಿಗಳನ್ನು ನಾವೆಂತ ಕರಿತೀವಿ? ಅಂಕಿತನಾಮಗಳು ಎಂಬುದನ್ನಾಗಿ ನಾವು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ನಾವು ಅನ್ವರ್ಥನಾಮ ಅಂತಂದರೆ ವಸ್ತುವಿನ ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದಂಥ ಹಾಗೂ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರ ನೀಡುವಂಥ ಹೆಸರುಗಳನ್ನು ನಾವಂತೆ ಅನ್ವರ್ಥನಾಮ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡುವುದಾದರೆ ಜಾಣ, ಕವಿ, ಪಂಡಿತ, ಕುರುಡ, ಮೂಗ, ಕಿವುಡ, ದಡ್ಡ, ಶಿಕ್ಷಕ, ವಿಜ್ಞಾನಿ, ಅಭಿಮಾನಿ, ನೀತಿಜ್ಞ, ಕುಂಟ, ಕೆಳವ, ಗಿಡ್ಡ, ಬೆಪ್ಪ, ಕ್ರೂರಿ, ಪೆದ್ದ, ಬುದ್ಧಿವಂತ, ಧೀರ, ಹೇಡಿ, ಸಾಧು, ಜಿಪುಣ ಮತ್ತು ಅಷ್ಟವಕ್ರ ಇತ್ಯಾದಿಗಳನ್ನು ನಾವೆಂತ ಕರಿತೀವಿ? ಅನ್ವರ್ಥನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ವಸ್ತುವಿನ ರೂಪ ಅಂದರೆ ನಾವು ಗುಣ, ಸ್ವಭಾವ ಅವುಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅದಕ್ಕೆ ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಇವಾಗ ನಾವು ನಾಮಪದಗಳಲ್ಲಿ ಎಷ್ಟು ವಿಧಗಳನ್ನು ಕಾಣ್ತೀವಿ? 3 ವಿಧಗಳನ್ನು ಕಾಣ್ತೀವಿ. ಅಂದರೆ ನಾಮಪದ ಎಂದರೇನು, ಮತ್ತು ನಾಮಪದಗಳ ವಿಧಗಳು ಯಾವುವು, ಅದರಲ್ಲಿ ರೂಢಿನಾಮ, ಅಂಕಿತನಾಮ, ಅನ್ವರ್ಥನಾಮ ಈ 3 ವಿಧಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಗುಣವಾಚಕ, ಸೆಕೆಂಡ್ ಒನ್ ನಮಗೆ ನಾಮಪದ ಆಯ್ತಲ್ಲ, ಅದರಲ್ಲಿ 3 ವಿಧ ಬರ್ತವೆ. ಸೆಕೆಂಡ್ ಒನ್ ನಮಗೆ ಗುಣವಾಚಕ ಅಂತಂದರೆ ಒಂದು ಗುಣ, ಸ್ವಭಾವಗಳನ್ನು ನಮಗೆ ತಿಳಿಸುವಂಥ ವಿಶೇಷಗಳಿಗೆ ನಾವು ಗುಣವಾಚಕಗಳು ಎಂಬುದನ್ನಾಗಿ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡುವುದಾದರೆ ವಿಶೇಷಣ ಪ್ಲಸ್ ವಿಶೇಷ್ಯ ಅಂದರೆ ಸಿಹಿ, ವಿಶೇಷಣ ಮತ್ತು ವಿಶೇಷ್ಯ ಅಂದರೆ ಸಿಹಿ ಹಣ್ಣು, ದೊಡ್ಡ ನದಿ, ಒಳ್ಳೆಯ ಹುಡುಗಿ ಇವುಗಳನ್ನ ನಾವೆಂತ ಕರಿತೀವಿ? ನಾವು ಗುಣವಾಚಕ ಅಂತ ಕರಿತೀವಿ. ಒಂದು ಗುಣ ಸ್ವಭಾವಗಳನ್ನು
ಒಂದು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ವಿವರಿಸುವುದಕ್ಕೆ ನಾವೇಂತ ಗುಣವಾಚಕಗಳು ಎಂಬುದನ್ನು ಕರಿತೀವಿ. ಸಿಹಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ದೊಡ್ಡ, ನದಿ, ಒಳ್ಳೆಯ, ಹುಡುಗಿ, ಇವೇನು ಅಂತೀವಿ ಅಲ್ಲಿರುವಂಥ ಗುಣಗಳನ್ನು ನಾವು ಹೇಳುವುದಕ್ಕೆ ನಾವು ಗುಣವಾಚಕಗಳು ಎಂಬುದನ್ನು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ನಮಗೆ ಸಂಖ್ಯಾವಾಚಕ, ಸಂಖ್ಯೆಯನ್ನು ಹೇಳುವಂಥ ಶಬ್ದಗಳೆಲ್ಲವೂ ನಾವೆಂತ ಕರಿತೀವಿ, ಸಂಖ್ಯಾವಾಚಕಗಳು ಎಂಬುದನ್ನು ಕರಿತೇವೆ. ಅದೇ ರೀತಿಯಲ್ಲಿ 1, 2, 3, 10, 20, 30, ಲಕ್ಷ, ಕೋಟಿ, ದಶಕೋಟಿ ಇವುಗಳನ್ನೆಲ್ಲ ಅಂತ ಸಂಖ್ಯಾವಾಚಕಗಳು ಎಂಬುದನ್ನಾಗಿ ನಾವು ಕರೆಯುತ್ತೇವೆ. ನಾವು ಸಂಖ್ಯಾವಾಚಕ ಬೇರೆ, ಸಂಖ್ಯಾವಾಚಕ ಬೇರೆ. ಅಂದರೆ ಸಂಖ್ಯೆಯಿಂದ ಕೂಡಿದಂಥ ವಸ್ತುಗಳನ್ನು ಹೇಳುವಂಥ ಶಬ್ದಗಳನ್ನೆಲ್ಲ ಸಂಖ್ಯಾವಾಚಕಗಳೆಂದು ಕರೆಯುತ್ತೇವೆ. ಕೆಳಗಿನ ಉದಾಹರಣೆಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯಾವಾಚಕಗಳಿರುವಂಥ ವ್ಯತ್ಯಾಸವನ್ನು ತಿಳಿಯಿರಿ. ಇಲ್ಲಿ ಸಂಖ್ಯಾವಾಚಕ ನೋಡಿದ್ವಿ, ಅದೇ ರೀತಿಯಲ್ಲಿ ಸಂಖ್ಯಾವಾಚಕ ಅಂತಂದರೆ ಅದರದ್ದು ಉದಾಹರಣೆಗಳನ್ನು ನಾವು ನೋಡೋಣ. ಇವಾಗ ನಮಗೆ ಸಂಖ್ಯಾವಾಚಕ ಅಂತಂದರೆ 2, 3, 5. ಅದರಲ್ಲಿ ಸಂಖ್ಯಾವಾಚಕ ಅಂತಂದರೆ 2, 2ನೆಯ, 3, 3ನೆಯ, 3ರಿಂದ 5, 5ನೇ, ಈಗೇನಾಗುತ್ತೆ ಒಂದಕ್ಕಿಂತ ಹೆಚ್ಚುಗಳನ್ನು ನಾವು ಅಂತ ಕರಿತೀವಿ ಸಂಖ್ಯಾವಾಚಕಗಳು ಎಂಬುದನ್ನಾಗಿ ಕರಿತೀವಿ. ಇವಾಗ ಭಾವನಾಮ ಅಂತಂದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂಥ ಶಬ್ದಗಳನ್ನು ನಾವೇಂತೀವಿ ಭಾವನಾಮ ಎಂದು ಕರಿತೇವೆ. ಅಂದರೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಬಿಳಿಯದರ ಭಾವ, ಬಿಳುಪು ಅಂದರೆ ನಾವೇಳ್ತೀವಿ ಒಂದು ಯಾವುದೇ ಒಂದು ಬಣ್ಣವನ್ನು ಕುರಿತು ಹೇಳುವುದಕ್ಕೆ ಆಗಿರ್ಬೋದು, ಮತ್ತು ಮಕ್ಕಳ ಒಂದು ಆಟ ಆಡೋದನ್ನಾಗಿರ್ಬೋದು, ಯಾವುದೇ ಒಂದು ನೋಡೋ ದೃಶ್ಯ ಆಗಿರ್ಬೋದು, ಅವನ್ನೇನು ಮಾಡ್ತೀವಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅದೊಂದು ಭಾವನಾಮ ಅಂತ ಕರಿತೀವಿ. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂಥ ಶಬ್ದಗಳನ್ನು ನಾವೆಂತ ಕರಿತೀವಿ ಭಾವನಾಮಗಳು ಎಂದು ಕರೆಯುತ್ತೇವೆ. ಭಾವ ಎಂದರೆ ಇರುವಿಕೆ, ಸ್ಥಿತಿ ಅಥವಾ ಅರ್ಥೈಸಬಹುದು ಅಂತಂದರೆ ಅಲ್ಲಿರುವಂಥ ಸ್ಥಿತಿ ಏನು ಮಾಡೋದು ನಾವು ಎಕ್ಸ್ಪ್ಲೇನ್ ಮಾಡೋದನ್ನ ನಾವೇಂತೀವಿ ಭಾವನಾಮ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡುವುದಾದರೆ ಬಿಳಿಯದರ ಭಾವ ಬಿಳುಪು, ಆಯಿತಾ, ಕರಿಯದರ ಭಾವ ಕಪ್ಪು, ಆಡುವುದರ ಭಾವ ಆಟ, ನೋಡುವುದರ ಭಾವ ನೋಟ. ಹೀಗೆ ನಾವೇನು ಮಾಡ್ತೀವಿ ಅಲ್ಲಿರುವಂಥ ಒಂದು ಅಲ್ಲಿ ಏನು ಕ್ರಿಯೆ ನಡೆಯುತ್ತಿದೆ ಎಂಬುದನ್ನು ನಾವು ಹೇಳುವುದಕ್ಕೆ ನಾವು ಭಾವನಾಮ ಎಂಬುದನ್ನಾಗಿ ಕರೆಯುತ್ತೇವೆ. ಮುಂದೆ ನಾವು ನೋಡುವುದಾದರೆ ಪರಿಮಾಣವಾಚಕ ಅಂತಂದರೆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಣಾಮ, ಗಾತ್ರ ಇತ್ಯಾದಿಗಳನ್ನು ಹೇಳುವಂಥ ಶಬ್ದಗಳನ್ನು ನಾವೆಂತ ಕರಿತೀವಿ ಪರಿಮಾಣವಾಚಕಗಳು ಎಂಬುದನ್ನಾಗಿ ಕರೆಯುತ್ತೇವೆ. ಇವಾಗ ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಪರಿಮಾಣವಾಚಕ ಅಂತಂದರೆ ಅಲ್ಲಿರುವಂಥ ಅಳತೆ ಆಗಿರ್ಬೋದು, ಗಾತ್ರ, ಅಳತೆ ಮತ್ತು ಗಾತ್ರಗಳನ್ನು ಹೇಳುವುದಕ್ಕೆ ನಾವು ಅಂತೀವಿ ಪರಿಮಾಣವಾಚಕಗಳು ಎಂಬುದನ್ನು ಕರಿತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡುವುದಾದರೆ ಉದಾಹರಣೆಗೆ ಪರಿಮಾಣ ಹಲವು, ಕೆಲವು, ಆಯಿತಾ, ಹೀಗೆ ನಾವು ನೋಡ್ಬೋದು. ಗಾತ್ರ ಅಷ್ಟು, ಇಷ್ಟು, ಆಯಿತಾ, ಅಳತೆ ಅಷ್ಟಿತ್ತು, ಇಷ್ಟಿತ್ತು, ಅದು ಈ ರೀತಿಗಳನ್ನು ಅಷ್ಟು ಪುಸ್ತಕ ಇದ್ವು, ಇಷ್ಟು ಪುಸ್ತಕಗಳಿದ್ವು, ಅವುಗಳನ್ನು ಏನು ಮಾಡ್ತೀವಿ ಪರಿಮಾಣವಾಚಕಗಳು ಎಂಬುದನ್ನಾಗಿ ನಾವು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಪ್ರಕಾರವಾಚಕ. ನಾವು ಪ್ರಕಾರವಾಚಕ ಅಂತಂದರೆ ಒಳ್ಳೆಯದು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವಂಥ ಶಬ್ದಗಳನ್ನು ನಾವಂತೀವಿ ಪ್ರಕಾರವಾಚಕಗಳು ಎಂಬುದನ್ನಾಗಿ ನಾವು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡುವುದಾದರೆ ಹಾಗೆ ಸರ್ವನಾಮ ಅಂತಂದರೆ ಸರ್ವನಾಮ ವಸ್ತುವಾಚಕಗಳ ನಾಮಪದಗಳ ಸ್ಥಾನದಲ್ಲಿ ನಿಂತು ಅದನ್ನು ಸೂಚಿಸುವಂಥ ಶಬ್ದಗಳನ್ನು ನಾವು ಸರ್ವನಾಮಗಳು ಎನ್ನುತ್ತೇವೆ. ಅಂತಂದರೆ ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳಿಗೆ ನಾವು ಸರ್ವನಾಮಗಳು ಎಂದು ಕರೆಯುತ್ತೇವೆ. ಇವಾಗ ನಾಮಪದಗಳಿಗೆ ಬದಲಾಗಿ ಉಪಯೋಗಿಸುವಂಥ ಪದಗಳನ್ನು ನಾವು ಸರ್ವನಾಮಗಳೆಂದು ಕರೆಯುತ್ತೇವೆ. ಅದರ ನಾವು ಯಾವ್ಯಾವು ಅಂತಂದರೆ ಫಸ್ಟನ್ನು ಪುರುಷಾರ್ಥಕ ಸರ್ವನಾಮ, ಆಧ್ಯಾತ್ಮಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಎಂಬುದನ್ನಾಗಿ 3 ವಿಧಗಳಾಗಿ ನಾವು ವಿಂಗಡಿಸಿದ ನಾವು ಕಾಣುತ್ತೇವೆ. ಆ 3 ವಿಧಗಳನ್ನು ನಾವು ನೋಡುವುದಾದರೆ ನಾವು ಪುರುಷಾರ್ಥಕ ಸರ್ವನಾಮ ಅಂದರೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧಗಳಿವೆ. ಅವ್ಯಾವು ಅಂತಂದರೆ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ನಾವು ಉತ್ತಮ, ಮಧ್ಯಮ, ಪ್ರಥಮ ಈ 3 ವಿಧಗಳನ್ನು ನಾವು ಪುರುಷಾರ್ಥಕ ಸರ್ವನಾಮಗಳಲ್ಲಿ ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವಂಥ ಒಂದು ಸರ್ವನಾಮಗಳನ್ನು ನಾವು ಉತ್ತಮ ಪುರುಷ ಎನ್ನಲಾಗುತ್ತದೆ. ಉದಾಹರಣೆಗೆ ನಾನು, ನಾವು ಆಗಿರ್ಬೋದಾ. ಮಧ್ಯಮ ಪುರುಷ ಅಂದರೆ ಮಾತನಾಡುವವನು ತನ್ನ ಮುಂದಿರುವಂಥ ವ್ಯಕ್ತಿಯನ್ನು ನಿರ್ದೇಶಿಸುವಂಥ ಸರ್ವನಾಮಗಳನ್ನು ನಾವು ಮಧ್ಯಮ ಪುರುಷ ಎನ್ನಲಾಗುತ್ತದೆ. ನೀನು, ನೀವು, ಆಯಿತಾ. ಪ್ರಥಮ ಪುರುಷ ಮಾತನಾಡುವನಿಂದ ದೂರವಿರುವಂಥ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವಂಥ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನಲಾಗುತ್ತದೆ. ಫಾರ್ ಎಕ್ಸಾಂಪಲ್ ನಾವು ನೋಡುವುದಾದರೆ ಅವರು, ಅವನು, ಅವಳು, ಅದು, ಅವು, ಇವು, ಇವೆ ಎಕ್ಸೆಟ್ರಾ ಮುಂತಾದವುಗಳನ್ನು ನಾವು ಪುರುಷಾರ್ಥಕ ಸರ್ವನಾಮಗಳು ಎಂಬುದನ್ನಾಗಿ ನಾವು ಕರೆಯುತ್ತೇವೆ. ಅದೇ ರೀತಿ ನಾವು ಮುಂದುವರೆದು
ಆತ್ಮಾರ್ಥಕ ಸರ್ವನಾಮ ಅಂತಂದರೆ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವಂಥ ಸರ್ವನಾಮಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳು ಎಂಬುದನ್ನು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ತಾನು, ತಾವು ಅಂದರೆ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಕರೆಯುವಂಥ ತನ್ನ, ತಮ್ಮ, ಈ ಇವುಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳು ಎಂಬುದನ್ನು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ನಾವು ಮುಂದುವರೆದು ನೋಡುವುದಾದರೆ ಪ್ರಶ್ನಾರ್ಥಕ ಸರ್ವನಾಮ, ಪ್ರಶ್ನೆಯಿಂದ ಕೂಡಿದಂಥ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಎನ್ನಲಾಗುತ್ತದೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದು ಯಾವುವು, ಯಾವುದು, ಯಾರು, ಏತರದ್ದು, ಅವು, ಆವುದು, ಇವುಗಳನ್ನು ಒಂದು ಪ್ರಶ್ನಾರ್ಥಕ ಸರ್ವನಾಮಗಳು ಎಂಬುದನ್ನಾಗಿ ನೋಡುತ್ತೇವೆ. ನಿಮಗೆ ಈ ಒಂದು ನಾಮಪದಗಳ ಒಂದು ವಿಧಗಳ ಒಂದು ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.